ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಯಾವುದೇ ಒಂದು ವಸ್ತು ಚಂದ ಕಂಡತು ಅಂದರೆ ಹರಿಬೇಕು ಅನ್ನಿಸ್ತು, ಸಂಗ್ರಹಿಸಬೇಕು ಅನ್ನಿಸ್ತದೆ. ಮತ್ತು ಅದಕ್ಕೇನು ಮಿತಿ ಅದ ಏನು? ಹಂಗೆ ಸಂಗ್ರಹಿಸೋದು ಸಾಮಾನುಗಳೆಲ್ಲ ಉಳಿತಾವ, ಇವ ಸಂಗ್ರಹಿಸಿದವ ಹೋಗ್ತಾನೆ. ಬಹಳ ವಿಚಿತ್ರದ ಮನುಷ್ಯನ ಮನಸ್ಸು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೋಡಪ್ಪ ದೇವನೇ, ನಾನಂತೂ ಪಶುವಂತ ತಿಳ್ಕೊ, ನನ್ನ ಮನಸ್ಸಂತೂ ಹರಿದಾಡ್ತದೆ, ನೀ ಈಗ ಕಾಪಾಡೋ ನೀನೇ. ನೀ ಏನು ಮಾಡು ಅಂದರೆ ಭಕ್ತಿ ರಸವನ್ನು ಹಾಕು, ನನಗೆ ಉಣಿಸು. ಏನನ್ನ? ಭಕ್ತಿಯ ರಸವನ್ನು ನನಗೆ ನೀನು ಉಣಿಸು. ಬಯಕೆ ಹೇಳಿ ನಾನು ಕುಡಿಬೇಕು. ಏನು ಕುಡಿಬೇಕು ಅಂದರೆ ಭಕ್ತಿಯ ರಸವನ್ನು ಕುಡಿಯಬೇಕು, ಪ್ರೇಮ ರಸವನ್ನು ಕುಡಿಯಬೇಕು. ಪ್ರೇಮ ರಸ ಜೀವನದಲ್ಲಿ ತೃಪ್ತಿಯನ್ನು ತಂದು ಕೊಡೋದು ಏನಾದರೂ ಇದ್ದರೆ ಅದು ಪವಿತ್ರವಾದ ಭಕ್ತಿ ರಸ. ಬಸವಣ್ಣನವರು ಕುಡಿದದ್ದು ಏನು ಅಂದರೆ ಆಕಂಠ ಭಕ್ತಿ ರಸ. ಇದಕ್ಕೇನು ವರ್ಷಗಳ ಸಾಧನ ಬೇಕಾಗೋದಿಲ್ಲ, ಇದಕ್ಕೆ ದೊಡ್ಡ ವಿದ್ಯೆಯನ್ನು ಪಡೆಯಬೇಕಾಗಿಲ್ಲ. ಅದ್ಭುತವಾದ ಬುದ್ಧಿಶಕ್ತಿ ಬೇಕಂತಲ್ಲ, ಬರೀ ಮಧುರವಾದಂಥ ಪ್ರೇಮ ಭಕ್ತಿ ರಸವನ್ನು ಕುಡಿಯೋದು, ಇದು ಬಸವಣ್ಣನವರ ಸಾಧನ. ಸರಳ ಸಾಧನ ಭಕ್ತಿ ರಸ. ಅವರು ಹೆಂಗೆ ಹೇಳ್ತಾರೆ? ಭಕ್ತಿ ರಸವನ್ನು ದಣಿಯ ಮೇಯಿಸಿ. ಈ ಭಕ್ತಿ ರಸವನ್ನು ಇಷ್ಟು ಕೊಡಲ್ಲ, ಮಸ್ತಾಗಿರಬೇಕು. ನನ್ನ ಭಕ್ತಿ ಎಷ್ಟು ತುಂಬಿರಬೇಕು ಮನಸ್ಸಿನಲ್ಲಿ ಅಂದರೆ ಇನ್ನು ಏನೂ ಬೇಕು ಅಂತ ಅನಿಸಬಾರದು. ಹಸಿರು ನೋಡಿದ ಕೂಡಲೇ ಮನಸ್ಸು ಹರಿಬಾರದು. ಅಷ್ಟು ಪ್ರೇಮವನ್ನು ನನ್ನ ಮನಸ್ಸಿನಲ್ಲಿ, ನನ್ನ ಎದೆಯೊಳಗೆ ಪರಮಾತ್ಮನೇ ತುಂಬು. ಇದು ಬಸವಣ್ಣನವರು. ನಿಜವಾದ ಬಸವಣ್ಣನವರಂದ್ರೆ ಭಕ್ತಿ ರಸವನ್ನು ಕುಡಿದವರು, ಭಕ್ತಿಯ ಪಾನ ಮಾಡಿದವರು. ಮನದಣಿಯ ಮೇಯಿಸಿ ಸುಬುದ್ಧಿ ಉದಕವನು. ಎಷ್ಟು ಚೆನ್ನಾಗಿಲ್ಲ. ಆ ಬಳಿಕ ಏನು ಹೇಳ್ತಾರೆ? ಸುಬುದ್ಧಿ ಉದಕವನು ಒಂದಿಷ್ಟು ಎರಿ. ಅಂದರೆ ನನಗೆ ಗೊತ್ತಾಗಬೇಕಿನ್ನ ಮೇಲೆ ಭಕ್ತಿ ರಸ ಈ ಕುಡಿಸ, ಇದು ಒಂದು ಸಲ. ಇದೇನು ವಿಷಯಗಳತ್ತ ಮನಸ್ಸು ಹರಿದು ಹೋಗುತ್ತದೆ, ಇದು ಒಂದು ಸಲ ನೀ ಬಿಡಿಸ್, ಭಕ್ತಿಯ ರಸವನ್ನು ಕುಡಿಸ್. ಈಗೇನು ವಿಷಯದ ಪ್ರೇಮ ಇತ್ತೋ ಆ ಪ್ರೇಮವನ್ನು ಕಡಿಮೆ ಮಾಡಿ ಪವಿತ್ರ ಪ್ರೇಮವನ್ನು ಕೊಡು. ಅದೇ ಭಕ್ತಿ, ಶುದ್ಧವಾದ ಪ್ರೇಮ. ಅದನ್ನು ಕೊಡು, ಅದನ್ನು ಉಣಿಸು. ಆ ಬಳಿಕ ನನಗೊಂದಿಷ್ಟು ಬುದ್ಧಿಯನ್ನು ಕೊಡು. ಬುದ್ಧಿ ಅಂದರೆ ಏನು? ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರದು,
ಯಾವುದನ್ನು ಉಣಬೇಕು, ಯಾವುದನ್ನು ಉಣಬಾರದು ಹೇಳಿ. ಯಾವ ವಸ್ತುವನ್ನು ನಾನು ಹಿಡಿಬೇಕು, ಯಾವ ವಸ್ತುವನ್ನು ಹಿಡಿಯಬಾರದು, ಇದಕ್ಕೆ ಸುಬುದ್ಧಿ ಅಂತ ಕರೀತಾರೆ. ಇದು ಸುಬುದ್ಧಿ. ಇದು ಸುಬುದ್ಧಿ ಅಂದರೆ ಒಳ್ಳೆಯದನ್ನು ಗುರುತಿಸುವ ಬುದ್ಧಿ. ಇದು ನನಗೆ ಹಿತವಾಗಿರಬೇಕು, 4 ಜನರಿಗೆ ಹಿತವಾಗಿರಬೇಕು. ತಾವು ಸುಮ್ಮನೆ ವಿಚಾರ ಮಾಡಿ. ಒಂದು ಮನೆ ಶ್ರೀಮಂತರ ಮನೆ, ಒಬ್ಬನೇ ಮಗ, ಲಗ್ನ ಮಾಡಿದ್ರು. ಆಕೆ ಏನು ಬರುವ ಹೆಂಡತಿ ಇದ್ಲೋ ಕನ್ಯಾ ಇದ್ಲೋ, ಆಕೆಯ ಕನಸ ಏನು ಕನಸ ಇರ್ತದ ಹೇಳಿ? ತನ್ನ ಮನೆಯೊಳಗ ಎಷ್ಟು 20 ವರ್ಷ 22-23 ವರ್ಷಗಳ ಕಾಲ ತಾಯಿಯ ಮನೆಯೊಳಗ ಆರಾಮಾಗಿ ಬೆಳೆದವರು. ಅಲ್ಲಿ ಬರೇ ಪ್ರೇಮವೇ ಪ್ರೇಮ. ಎಲ್ಲಿ? ತಾಯಿಯ ಮನೆಯೊಳಗ ಏನಿಲ್ಲ. ಅಲ್ಲಿ ಉಂಡ್ರು ಪ್ರೀತಿ, ಕೂತ್ರು ಪ್ರೀತಿ, ಎದ್ರು ಪ್ರೀತಿ. ಹಂಗೆ ಬೆಳೆಸಿದ ಮಗಳು ಲಗ್ನ ಆಗೋ ಪ್ರಸಂಗ ಬಂದಾಗ ಕನಸು ಕಾಣುತ್ತಾರೆ. ಏನು ಕನಸು ಕಾಣುತ್ತಾರೆ ಹೇಳಿ? ಏನು ಕನಸು ಕಾಣುತ್ತಾರೆ? ನಮ್ಮ ಮನೆ ಇದ್ದಂಗೆ ಆ ಮನೆ ಇರಬೇಕು. ನಮ್ಮಲ್ಲಿ ಹೆಂಗ ಜನ ಅದಾರ ಹಂಗ ಅಲ್ಲಿ ಜನ ಇರಬೇಕು. ಬಯಸ್ತಾರಿಲ್ಲ ಹೇಳಿ? ಆ ಕನಸ ಪತಿ ಹೆಂಗಿರ್ಬೇಕಂದ್ರೆ ಚಲೋ ಇರಬೇಕು, ಒಳ್ಳೆಯ ಮಾತ, ಒಳ್ಳೆಯ ನಡತೆ, ಯಾವ ಚಟಗಳೇ ಇಲ್ಲ, ಸ್ವಚ್ಛ ಮನಸ್ಸ ಮತ್ತು ಅಷ್ಟೇ ಸ್ವಚ್ಛ ಹೃದಯ ಇರಬೇಕಂತ ಕನಸು ಕಾಣ್ತಾರೆ. ಈ ಕನಸ ಹೊತ್ತು ಲಗ್ನ ಆಗ್ತಾರೆ. ಅಂದ್ರೆ ನನ್ನ ಜೀವನ ಇನ್ನು ಸಾರ್ಥಕ ಆಯಿತು ಅಂತ ಭಾವಿಸ್ತಾರೆ. ಯಾಕೆ? ಇಂಥ ಒಬ್ಬ ಹುಡುಗ ಸಿಗ್ತ. ಅಲ್ಲಿಂದ ಇಲ್ಲಿ ಅತ್ತೆ, ಸೊಸೆ, ಇದು ಮಾವ, ಇವ್ರು ಹೆಂಗಿರಬೇಕು? ತಾಯಿ ತಂದೆ ಇದ್ದಂಗೆ ಇರಬೇಕು ಅಂತ ಬರ್ತಾರ. ಎಲ್ಲ ಬಿಟ್ಟು ಬರ್ತಾರ. ಇವ ಆ ಕಡೆ ಎಲ್ಲ ಅವ್ರು ಬಿಟ್ಟು ಬರ್ತಾರ. ಇವಂದೇನು ತ್ಯಾಗದ? ಅಷ್ಟೆಲ್ಲ ಬಿಟ್ಟು ಕನಸು ಕಂಡು ಬರ್ತಾರ. 1-2-3 ದಿವಸದ ನಂತರ ಇವ ಕುಡಿದು ಬಂದ ಮನೆಗೆ ಹೆಂಗಾಗ್ತದೆ? ಕನಸೆಲ್ಲ ಒಡೆದು ಹೋಗ್ತದೆ. ಏನು ಇತ್ತೋ ಜೀವನದ ದೊಡ್ಡ ಕನಸ ಉರುಳಿ ಬೀಳ್ತದೆ, ಒಡೆದು ಹೋಗ್ತದೆ. ನನ್ನ ಜೀವನ ಹಾಳಾಯಿತು ಅಂತ ಅನಿಸ್ತದೆ. ಹೌದಲ್ಲ ಹೇಳಿ? ಇದಕ್ಕೆ ಬದುಕಂತಾರೇನು? ಬದುಕಂತಾರೇನು? ಮನಿ ಅಂದ ಬಳಕ ಚಂದ. ಈಗಲಿಕ್ಕೆ ಸುಮ್ಮನೆ ಲಗ್ನರೇ ಆಗಬಾರದು, ಸುಮ್ಮನೆ ತಣ್ಣಗಿರ್ಬೇಕು, ಆದ್ರೆ ಚಂದಾಗಿರ್ಬೇಕು. ಲಗ್ನ ಆಗದೇ ಇದ್ದರೆ ನೀವು ಕುಡ್ದರೆ ಕುಡಿ, ಎಲ್ಲರೇ ಬೀಳು, ಯಾರ್ದು ಏನದ ತಕರಾರು? ಏನದ? ನಿನ್ನ ವೈಯಕ್ತಿಕ ನೀನು ಹಾಳಾಗ್ತೀಯ. ಆದರೆ ಇದನ್ನು ಕಟ್ಟಿಕೊಂಡು ಬಳಿಕ ಮನೆ ಹೊಣೆಗಾರಿಕೆ ಕಟ್ಟಿಕೊಂಡ ಬಳಿಕ ಚೆನ್ನಾಗಿರಬೇಕು. ಹೆಂಗಿರಬೇಕು? ಪತಿ ಹೆಂಗಿರಬೇಕು? ಹೇಗಿರಬೇಕು? ಪಿತನ ಹಾಗೆ ಇರಬೇಕು. ಆದರ್ಶ ನಾಗರಿಕನಾಗಿರಬೇಕು. ಹಂಗಿರಬೇಕು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮೀಯ.
ಗೃಹಸ್ಥಾಶ್ರಮದಲ್ಲಿರುವ ಮನುಷ್ಯ ಧನ್ಯ, ಬಹಳ ಶ್ರೇಷ್ಠ. ಆದರೆ ಹಿಂಗಿರಬೇಕು ಅಂತ, ಹಾಗಿರ್ಬೇಕು. ಹೆಂಗೆ ಒಂದು ಮನೆಯೊಳಗೆ ಹೀಗಿದ್ದರೆ ಮನೆ ತುಂಬ ಸಂತೋಷವೇ ಸಂತೋಷ ತುಂಬುತ್ತದೆ. ಹಾಗೆ ನಾವು ಈ ಜಗತ್ತಿನಲ್ಲಿ ಇರುವವರು ಭಕ್ತಿಯನ್ನು ಎದೆಯಲ್ಲಿ ತುಂಬಿಕೊಂಡಿರಬೇಕು. ಅದಕ್ಕೆ ಬುದ್ಧಿ ಬೇಕು. ಏನು ತಿನ್ನಬೇಕು ತಿನ್ನಬಾರದು ಗೊತ್ತಾಗಬಾರದೆ. ಎಲ್ಲನೂ ತಿನ್ನುವುದೇನು? ಏನೋ ಹಣ್ಣ ಹಂಪಲ ತಿಂದ್ರೆ ಸರಿ ಹೇಳಿ? ಹಣ್ಣ ಹಂಪಲ ಒಂದಿಷ್ಟು ತಿಂದ್ರೆ ಅದು ಚೆನ್ನಾಗಿರ್ತದೆ. ಏನು ಸಿಕ್ಕದ್ದೆಲ್ಲ ತಿನ್ನೋದೆ ಹೇಳಿ? ಯಾರ್ದರೆ ಭೂಮಿ ಸಿಕ್ತು ಅದನ್ನು ತಿಂದ, ಯಾರ್ದರೆ ರೊಕ್ಕ ಸಿಕ್ತು ಅದನ್ನು ತಿಂದ. ಹಿಂಗೆ ಮಾಡ್ಕೋತ ಹೋದ್ರೆ ಜೀವನ ಅಂತಾರೆ ಏನು ಹೇಳು? ಪಶುವೇನು ಬಲ್ಲದು ಹಸುರೆಂದೆಳಸುವುದಲ್ಲದೆ. ಇದು ಮೊದಲಾಯಿತು. ಬುದ್ಧಿ ಒಂದು ಬಂತು ಅಂದರೆ ಮನುಷ್ಯನೇ ಬುದ್ಧಿಯನ್ನು ಬಳಸು. ವಾಟ್ ಈಸ್ ಟು ಬಿ ಈಟನ್, ವಾಟ್ ಶುಡ್ ನಾಟ್ ಬಿ ಈಟನ್ ಬೇಕಲ್ಲ. ಯಾವುದನ್ನು ಬಯಸಬೇಕು? ವಾಟ್ ಈಸ್ ಟು ಬಿ ಡಿಸೈರ್, ವಾಟ್ ಶುಡ್ ನಾಟ್ ಬಿ ಡಿಸೈರ್. ಈ ತಿಳುವಳಿಕೆ ಬೇಡ. ಏನು ಮಾಡಬೇಕು, ಏನು ಬಯಸಬೇಕು, ಏನು ಮಾಡಬಾರದು, ಏನು ಬಯಸಬಾರದು, ಇದನ್ನೆಲ್ಲ ವಿಚಾರ ಮಾಡುವಂಥ ಒಂದು ಬುದ್ಧಿಯನ್ನು ಬಸವಣ್ಣನವರಂತಾರೆ, ಕೂಡಲ ಸಂಗಮ ದೇವ ನನಗೆ ಒಂದಿಷ್ಟು ಕೊಡು, ಒಂದಿಷ್ಟು ಕೊಡು, ನೀನೇ ವಿಚಾರ ಮಾಡು. ಒಂದು ಕಡೆ ಹಾಲಿಟ್ಟಾರೆ. ಹಾಲ ಚಲೋತಾಗಿ ತಾಯಿ ಅಥವಾ ಮನೆಯವರು ಚಲೋ ಹಾಲು ಕಾಸಿ ಅದರಾಗ ಒಂದಿಷ್ಟು ಕೇಸರ ಹಾಕಿ, ಇಲ್ಲ ಕೇಸರಂತ ಸಿಗ್ತದೆ, ಹೂವಿನ ಎಳೆಗಳವು, ಚಲೋ ಮಧುರ ಹೂವಿನ ಎಳೆಗಳು, ಅವುಗಳನ್ನು ಹಾಕ್ಯಾರ. ಸಕ್ರೆ ಕಲ್ಸಕ್ರೆ ಹಾಕ್ಯಾರ. ಮಸ್ತಾಗಿ ಕಾಸಿ ಕುಡಿ ಅಂತ ಹಿಂಗೆ ಇಟ್ಟಾರ. ಇವ ಬಂದ, ಟೇಬಲ್ ಮ್ಯಾಗ ಕೂತ, ಕುರ್ಚಿ ಮೇಲೆ ಕೂತ, ಟೇಬಲ್ ಮ್ಯಾಗ ಅಷ್ಟು ಮಸ್ತಾದ ಹಾಲ, ಸುವಾಸನೆ. ಹೊರಗಿಂದ ಬಂದಿದ್ದ, ಕಿಶೆದಾಗಿಂದ ಬಾಟ್ಲಿ ತೆಗದ, ಅದನ್ನು ಇಟ್ಟ. ಈ ಹಾಲು ಕಾಸಿದವ್ರ ಗತಿ ಏನು? ಅವ್ರ ಮನಸ್ಸಿಗೆ ಏನು ಅನಿಸ್ಬೇಡ ಹೇಳಿ? ಏನು ಅನಿಸ್ಬೇಡ. ಇನ್ನ ಕುಡ್ದಲ್ಲ, ಕಿಶೆದಾಗಿಂದ ತೆಗೆದು ಹಿಂಗೆ ಇಟ್ಟಾನ. ಯಾರ ಹಾಲು ಕಾಸಿದ್ರು ಅವ್ರ ಎದೆ. ಇಷ್ಟೆಲ್ಲ ಯಾಕೆ ಮಾಡೋದು? ಯಾವುದು ಮಹತ್ವದ್ದೋ ಯಾವುದು ಮಹತ್ವದ್ದಲ್ಲ, ಯಾವುದರಲ್ಲಿ ನನಗೆ ಸಂತೋಷ ಆಗಬೇಕೋ ಯಾವುದರಲ್ಲಿ ಆಗಬಾರದು, ಯಾವುದರಿಂದ ನನ್ನ ಏಳಿಗೆಯಾಗ್ತದೆ, ಮೈಯಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಉತ್ಸಾಹ ಉಂಟಾಗ್ತದೆ, ಅಷ್ಟೇ ಅಲ್ಲ ಸಂತೋಷ ಹರೂತದ ಜೀವನದಲ್ಲಿ ಅದು ಯಾವುದು ಅಂತ ಗೊತ್ತಾಗದೇ ಇದ್ರೆ ಬುದ್ಧಿ ಅಂತ ಯಾಕೆ ಅನ್ನಬೇಕು? ಬುದ್ಧಿ ಅದೇನು ದೊಡ್ಡವರಿಗೆ ಬರ್ತದಂತಲ್ಲ, ಸಣ್ಣ ಹುಡುಗರು ಹೇಳ್ತಾವ ಬ್ಯಾಡೋ ಕುಡಿಬೇಡ. ತಂದೆಗೆ ಹೇಳ್ತಿರ್ತಾರ, ಇದನ್ಯಾಕೆ ಕುಡಿತಿ, ಚಲೋ ಕುಡಿ ಅಂತ ಅವ್ರು ಹೇಳ್ತಾರೆ. ಟೆಂಗ್ ತಂದೇನಿ ಕುಡಿ ಅಂತಾರ, ನಾನು ಒಂದು ತಂದೇನಿ ಅಂತಾನೇವ. ಏನು ಮಾಡೋದು? ಯಾರು ಶಾಣ್ಯಾರು, ಯಾರು ದಡ್ರು? ಇದೆಲ್ಲ BA ಅಥವಾ BSc, BCom, MA, MSc, MCom ಮತ್ತೇನೇನದಾವ
ಯಾವ ಮಹತ್ವದ್ದಲ್ಲ, ಸುಬುದ್ಧಿ ಬಹಳ ಮಹತ್ವದ್ದದ. ಇಲ್ಲಿ ಬುದ್ಧಿ ಅಂತ ಒಂದದ. ಅದನ್ನ ಬಸವಣ್ಣ ಹೇಳ್ತಾರೆ, ಕೊಡು ಕೂಡಲ ಸಂಗಮ ಸುಬುದ್ಧಿ ಎಂಬ ಉದಕವನು ಎರಿ. ಬರೇ ಕೊಡನೋದಿಲ್ಲ, ಎರಿಯೋದು ಗೊತ್ತದಲ್ಲ. ಹುಡುಗರನ್ನ ಎರಿತಾರೆ, ದೊಡ್ಡವ್ರಿಗೆ ಎರಿತಾರೆ. ಮಸ್ತಾಗಿ ಎಣ್ಣೆ ಹಚ್ಚಿ ತಿಕ್ಕಿ ಏನು ಬಿಸಿ 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 ನೀರ ಮ್ಯಾಗಿಂದ ಹಾಕುವಾಗ ಶಾವರ್ ನೀರಲ್ಲ, ಇವ್ರು ಹಾಕಬೇಕು ಅಂದ್ರೆ ಮಜಾ ಇರ್ತದ. ಈ ಹುಡುಗನಿಗೆಲ್ಲ ಕುಂಡ್ರಿಸಿ ಶಾವರ್ ಬಿಟ್ರೆ ಅದು ಅಳ್ತದ, ಇವರ ಹಾಕಬೇಕು. ಹಂಗ ಸುಬುದ್ಧಿಯದ ಉದಕವನ್ನು ಎರೆ ಕೂಡಲ ಸಂಗಮ ದೇವ ಒಂದಿಷ್ಟು ಕೊಡು. ಒಂದು ಸಲ ನೀ ಸಹಾಯ ಮಾಡು. ಮೊದಲು ಒಂದಿಷ್ಟು ಮನಸ್ಸು ಹರಿದಾಡೋದು ನಿಲ್ಲಿಸು, ಅದರಾಗ ಒಂದಿಷ್ಟು ಭಕ್ತಿ ರಸ ಉಣಿಸು, ಮ್ಯಾಲ ಒಂದಿಷ್ಟು ತಲೆ ಸುಬುದ್ಧಿ ಕೊಡು. ಸಾಕು ಸಾಕು, ಮಸ್ತಾಗಿ ಬದುಕ್ತೇನೆ ಭಗವಂತನೇ, ನಿನಗೆ ಬೇಕಾದ ಹಾಗೆ ಬದುಕ್ತೇನೆ, ನಾನು ಹಂಗ ಬದುಕ್ತೇನೆ. ಅಲ್ಲೇನು ಇದು ಎಂಥ ವಚನದ ಹೇಳಿ. ಯಾರಿಗೆ ಗೊತ್ತಿಲ್ಲ ಈ ವಚನ, ಯಾರು ಓದಿಲ್ಲ ಈ ವಚನ, ಆದರೆ ಎಷ್ಟು ಅರ್ಥಪೂರ್ಣವಾದ ವಚನ, ಬದುಕನ್ನೇ ಬದಲಾಯಿಸುವ ವಚನ ಇದೆ. ಸಾಕು, ಇದು ಒಂದು ವಚನ. ಬದುಕಿನ ದೃಷ್ಟಿ ಬದಲಾಗ್ತದೆ, ಬದುಕಿನ ವೈಭವ ಬದಲಾಗ್ತದೆ, ಎಷ್ಟು ಸುಂದರವಾದ ಬದುಕು ತಯಾರಾಗ್ತದೆ. ಯಾರು ಹೇಳಬೇಕಾಗಿಲ್ಲ, ನಮ್ಮ ಬುದ್ಧಿಯೇ ಹೇಳ್ತದೆ, ಇಲ್ಲಿ ನಡಿ, ಇಲ್ಲಿ ನಡೆಯಬೇಡ, ಇದನ್ನ ತೆಗೆದುಕೋ, ಇದನ್ನ ತೆಗೆದುಕೋಬೇಡ, ಇಲ್ಲಿ ಹೋಗು, ಇಲ್ಲಿ ಹೋಗಬೇಡ. ಬುದ್ಧಿನೇ ಹೇಳಕ್ ಶುರು ಮಾಡ್ತದೆ. ಈಗ ಅಲ್ಲೇನು ನಿಮಗೆಲ್ಲ ಯಾರು ಕರ್ಕೊಂಬಂದಾರ? ಇಲ್ಲೇ ಹೇಳಿ, ಯಾರು ಕರ್ಕೊಂಬಂದಾರ? ಯಾರೆಲ್ಲ? ನಿಮ್ಮ ಬುದ್ಧಿನೇ, ನಿಮ್ಮ ಬುದ್ಧಿ ಅದ ನಿಮ್ಮನ್ನ ಎಬ್ಸದ. ಏಳು ಏಳು, ಇನ್ನೊಂದು 8 ದಿವಸ ಏಳು. ಮುಂದೆ ಏನಾರೇ ಮಾಡುವೆ ಅಂತೆ, ಸ್ನಾನ ಮಾಡು, ಒಂದಿಷ್ಟು ಮುಖಾರೆ ತಕ್ಕೋ, ಒಂದಿಷ್ಟು ಹೋಗು. ಆಗ ಬಿಸಿಲ ಮೊದಲನೇ ಕಿರಣಗಳು ಬರ್ತಿರ್ತಾವ. ಕಿರಣ ಒಂದಿಷ್ಟು ನೋಡು, ಮೈ ಮೇಲೆ ಸೂರ್ಯನ ಬೆಳಕು ಒಂದಿಷ್ಟು ಬೀಳಿ, ತಂಪ ಗಾಳಿ ಮೈಗೆ ಒಂದಿಷ್ಟು ಹತ್ತಲಿ. ಇಲ್ಲ, ಬುದ್ಧಿ ಹೇಳ್ತದೆ, ಸುಬುದ್ಧಿ ತಣ್ಣಗೆ 1 ತಾಸು ಕುಂಡ್ರು, ಅದಲ್ಲ ಮತ್ತೆ ಪ್ರಪಂಚ ಮೊದಲಿನಂತೆ ಹಣ್ಣಿಕೊಂಡೈದೆಯಾನೆ ಬಾಳುವಿಗೆ. ಅಲ್ಲೇ ಸಂಸಾರ ಎಲ್ಲಿ ಹೋಗ್ತದೆ? ಅದು ಜೀವನಕ್ಕೆ ಅಂಟಿಕೊಂಡದೆ, ಸಾಯೋತಕ ಅದೇನು ಬಿಡೋದಲ್ಲ. ಈಗ 1 ತಾಸೇನು ಬರ್ತೇವಿ ನಿಸರ್ಗದ ಮಧ್ಯ. ಇದೇ ಕೂಡಲ ಸಂಗಮ, ಎಲ್ಲಿ ಕೂಡೇವಲ್ಲ, ಇದೇ ಕೂಡಲ ಸಂಗಮ. ಇದು ಸಂಗಮ. ಇಂಥಲ್ಲಿ ಹೋಗಿ ಒಂದಿಷ್ಟು ಆನಂದವಾಗಿ ಕಳಿ ಮನುಷ್ಯನೇ. ಸುಬುದ್ಧಿ ಎಂಬ ಉದಕವನ್ನು ಎರೆದು ಸಲಹಯ್ಯ ಕೂಡಲ ಸಂಗಮ ದೇವ. ಚಲೋ ಇಲ್ಲ ವಚನ? ಸುಮ್ಮನೆ ಅನ್ಕೋತ ಮನೆಗೆ ಹೋಗ್ಬೇಕು, ಜೋರನ್ನಬೇಡ್ರಿ. ಇಲ್ಲಿಕ್ಕ ಊರನವ್ರಿಗೆಲ್ಲ ಸಂಶಯ ಬರಕ್ಕೆ ಶುರುವಾಗ್ತದೆ. ಹಿಂಗ್ಯಾಕೆ ಆಗ್ಯಾರ ಇಷ್ಟು ಜನ ದಾರ್ಯಾಗ, ಹಿಂಗ್ಯಾಕೆ ಹೊಂಟಾರ? ಮನಸ್ಸಿನಾಗ ಏನನ್ನೋದು? ವಿಷಯವೆಂಬ ಹಸುರ ನನ್ನ ಮುಂದೆ ಪಸರಿಸದಿರಯ್ಯ. ಪಶುವೇನು ಬಲ್ಲದು ಹಸುರು ಎಂದು ಎಳಸುವುದು? ನೀನು ಪಶುಪತಿ ಅಲ್ಲೇನು?
ನೀನೇನು ಮಾಡಬೇಕು? ನನ್ನ ರಕ್ಷಣಾ ಮಾಡಬೇಕು. ನಾನು ಅಲ್ಲೇ ಇಲ್ಲೇ ಹೋಗದಂಗೆ ನೋಡೋ ಕರ್ತವ್ಯ ನಿಂದು. ಎಷ್ಟು ಜೋರಾಗಿ ಹೇಳ್ತಾರ. ನನ್ನ ತಪ್ಪತ್ತ ಅವ್ರು ಹೇಳ್ತಾ ಇಲ್ಲ. ಕೂಡಲ ಸಂಗಮ ದೇವ ನಿಂದ. ದನ ಕಾಯೋರು, ದನ ಎಲ್ಲರೇ ತಪ್ಪಿ ಹೋಯಿತು ಅಂದ್ರೆ ದನ ಕಾಯೋರು ತಪ್ಪ, ಮಾಲೀಕರ ತಪ್ಪ. ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಅವ್ರು ನಿರ್ಣಯಿಸಬೇಕು, ಅವ್ರು ಅದನ್ನು ತಡೆ ಹಿಡಿಬೇಕು. ನೀನು ಹಂಗೆ ಮಾಡಬೇಡ. ಈಗ ನನಗೆ ಮನಸ್ಸು ಹಿಂಗೆ ಹರಿದಾಡ್ತದ, ಇದನ್ನು ನಿಲ್ಲಿಸು, ಭಕ್ತಿ ರಸ ಉಣಿಸು, ಆ ಬಳಿಕ ಬುದ್ಧಿಯನ್ನು ಕೊಡು, ಆ ಬಳಿಕ ನೋಡು ಕೂಡಲ ಸಂಗಮ ದೇವ ನಿನಕ್ಕಿಂತಲೂ ಚೆನ್ನಾಗಿ ಬದುಕ್ತೇನೆ ನಾನು. ಬುದ್ಧಿಯನ್ನು ಹಂಗೆ ಬದುಕೋದು. ಯಾರೇ ಹೇಳ್ತಾರಂತ ನಾವು ದಾರ್ಯಾಗಿರೋದಲ್ಲ. ನಮ್ಮ ಬುದ್ಧಿಯೇ ನಮಗೆ ಹೇಳಬೇಕು. ನಮ್ಮ ಎದೆಯ ಸುಂದರ ಪ್ರೇಮದ ರಸನೇ ನಮಗೆ ಹೇಳಬೇಕು ಎಂಥ ಜೀವನ ಸಾಗಿಸಬೇಕು ಅಂತ. ಅಂಥದ್ದೊಂದು ಸುಂದರ ವಚನ ಇದು. ಚಲೋ ಇಲ್ಲ? ಇನ್ನು ಮನೆಗೆ ಹೋಗೋದದ ಮಸ್ತಾಗಿ ಏನನ್ನು ಉಣ್ಣೋದು, ಭಕ್ತಿ ರಸವನ್ನು ಕುಡಿಯೋದು, ಸುಬುದ್ಧಿ ಎಂಬ ಉದಕವನ್ನು ಕುಡಿಯೋದು. ಎರಡು, ತಲೆಯೊಳಗ ಸುಬುದ್ಧಿ, ಎದೆಯೊಳಗ ಭಕ್ತಿ ರಸ. ಎರಡು ಇತ್ತು ಅಂದ್ರೆ ಬದುಕು ಭವ್ಯ. ಅಂಥ ಬದುಕು. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.